ಎಲ್ಲರಿಗೂ ನಮಸ್ಕಾರ. ಚಿಕನಲ್ಲಿ ಹಲವಾರು ರೀತಿಯ ರೆಸಿಪಿಗಳನ್ನ ಮಾಡ್ಬೋದು. ಇವತ್ತು ಒಂದು ಸಿಂಪಲ್ ಆ್ಯಂಡ್ ತುಂಬಾ ಟೇಸ್ಟಿ ಆದಂತಹ ಸ್ಟಾರ್ಟರ್ನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಅರ್ಧ kg ಚಿಕನ್ ಬೋನ್ಲೆಸ್ನ ತೊಗೊಬೇಕಾಗುತ್ತೆ. ಸಾಮಾನ್ಯವಾಗಿ ಬ್ರೆಸ್ಟ್ ಪೀಸ್ನ ತೊಗೊಂಡು ಅದನ್ನು ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿಸ್ಕೊಬೇಕು. ನಂತರ ಇದಕ್ಕೆ 1 ಚಮಚದಷ್ಟು ಉಪ್ಪು, 1 ಚಮಚ ಕಾಳು ಮೆಣಸಿನ ಪುಡಿ, 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, 1 ಮೊಟ್ಟೆ, 4 ಚಮಚ ಕಾರ್ನ್ಫ್ಲೋರ್ನ ಹಾಕೊಂಡು ಚೆನ್ನಾಗಿ ಕಲಸಿ 1 ಗಂಟೆ ಫ್ರಿಜ್ಜಲ್ಲಿ ತೆಗೆದಿಟ್ಕೊಬೇಕಾಗುತ್ತೆ. ನಿಮಗೆ ಟೈಮ್ ಇದ್ದರೆ 1.5-2 ಗಂಟೆ ಇಟ್ಟರು ಕೂಡ ತುಂಬಾ ಜ್ಯೂಸಿ ಆ್ಯಂಡ್ ಟೆಂಡರ್ ಆಗಿ ಬರುತ್ತೆ. ನಂತರ ಇದನ್ನು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಕಬಾಬ್ನ ಡೀಪ್ ಫ್ರೈ ಮಾಡ್ಕೊತೀವಲ್ಲ, ಆ ರೀತಿ ನೀಟಾಗಿ ಡೀಪ್ ಫ್ರೈ ಮಾಡಿ ತೆಗೆದಿಟ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡಿದ್ಮೇಲೆ ಮತ್ತೊಂದು ಪ್ಯಾನ್ಗೆ 2 ಚಮಚದಷ್ಟು ಎಣ್ಣೆ, ಒಂದು 10 ಎಸಲಷ್ಟು ಬೆಳ್ಳುಳ್ಳಿನ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು, ಒಂದು 6 ಹಸಿರು ಮೆಣಸಿನಕಾಯಿ, ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪು, 1/4 ಚಮಚದಷ್ಟು ಅರಿಶಿಣದ ಪುಡಿ, 1 ಚಮಚದಷ್ಟು ಅಚ್ಚಕಾರದ ಪುಡಿ, ಒಂದು ಸಣ್ಣ ಕಪ್ಪಷ್ಟು ಮೊಸರನ್ನ ಹಾಕಿ ಎಣ್ಣೆ ಎಲ್ಲ ಸಪ್ರೇಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಚಿಕನ್, ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ರೆಡಿ ಆಗುತ್ತೆ.